ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ನಮ್ಮ ಸುತ್ತಲಿನ ದ್ರವ್ಯಗಳು ಶುದ್ಧವೇ, ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಈ ದಿನ ಕಲಿಯುವಂತಹ ಫಲಿತಾಂಶಗಳು ದ್ರಾವಣದ ಅರ್ಥ, ದ್ರಾವಣದ ವಿಧಗಳು, ಮಿಶ್ರಣಗಳು, ಮಿಶ್ರಗಳ ವಿಧಗಳು, ಆಮೇಲೆ ದ್ರಾವಣದ ಗುಣಗಳು. ನೋಡಿ, ಮೊದಲನೇದಾಗಿ ಈ ದ್ರಾವಣ ಅಥವಾ ನಾವು ಮೊದಲನೇದಾಗಿ ನಮ್ಮ ಸುತ್ತಮುತ್ತಲ ನೋಡುವಂಥ ಅನೇಕ ವಸ್ತುಗಳನ್ನು ನೋಡ್ತಾ ಇರ್ತೀವಿ. ಈ ವಸ್ತುಗಳಲ್ಲಿ ನಾವು ಅನೇಕ ಘನ ಅಂತ ಕಲ್ತ್ವಿ, ದ್ರವ ಅಂತ ಕಲ್ತ್ವಿ, ಹಾಗೆಯೇ ಅನಿಲ ವಸ್ತುಗಳು ಅಂತ ಕಲ್ತ್ವಿ, ಹೌದಲ್ವಾ? ಮತ್ತು ನಾವೇನಾದರೂ ತಗೋಬೇಕಾದ್ರೆ ಶುದ್ಧ ವಸ್ತು ತಗೋಬೇಕು ಅಂತ ಹೇಳಿ. ಮತ್ತು ಎಲ್ಲ ವಸ್ತುಗಳು ಕೂಡ ನಾವೇನಿರ್ತೀವಿ ಬಹುತೇಕ ಧಾತುಗಳಿಂದ ಆಗಿದೆ, ಕಣಗಳಿಂದ ಆಗಿದೆ ಅಂತ ಕೂಡ ನಾವು 1ನೇ ಅಧ್ಯಾಯದಲ್ಲಿ ಕಣಗಳಿಂದ ಆಗಿದೆ ಅಂತಲೂ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ನಾವು ಯಾವುದೋ ಒಂದು ಪಾಕೆಟ್ನಲ್ಲಿ ಶುದ್ಧ ಅಂತ ಹೇಳಿದ ತಕ್ಷಣ ನಾವೇನು ತಿಳ್ಕೊಂಡಿದ್ವಿ, ಏನು ಬೇರೆ ಕಲ್ಮಶಗಳಿಲ್ಲದೆ ಇರುವಂಥದ್ದು ಶುದ್ಧ. ಒಂದು ವಸ್ತು ಅಂದರೆ ಯಾವುದೇ ಪಾಕೆಟಲ್ಲಿ ಇರುವಂಥದ್ದು, ಅದು ಜೇನುತುಪ್ಪ ಇರ್ಬೋದು ಅಥವಾ ಯಾವುದೇ ನಮ್ಮ ಸಂಸ್ಕರಿಸಿದ ಆಹಾರ ಪದಾರ್ಥ ಇರ್ಬೋದು ಅಲ್ವಾ, ಒಂದು ನೀರಿರ್ಬೋದು, ನಾವೇನು ಮಾಡ್ತೀವಿ ಪ್ಯೂರ್ ಅಥವಾ ಶುದ್ಧ ಅನ್ನೋ ಅರ್ಥದಲ್ಲಿ ಕಲ್ಮಶರಹಿತ ಅಂತ ನಾವು ತಿಳ್ಕೊತೀವಿ. ಬಟ್ ಒಬ್ಬ ವಿಜ್ಞಾನಿ ನೋಡುವಂಥದ್ದನ್ನ ಶುದ್ಧ ಅನ್ನೋದಕ್ಕೆ ಇಲ್ಲಿ ನಾವು ಬೇರೆಯೇ ಅರ್ಥ ಹೇಳ್ತಾರೆ, ಹೌದಾ? ಶುದ್ಧ ಅಂತ ಕರೆದಾಗ ಯಾವುದೇ ಒಂದು ಆ ವಸ್ತು ಒಂದು ರೀತಿಯ ಕಣಗಳಿಂದ ಆಗಿರಬೇಕು, ಒಂದು ರೀತಿಯ ಕಣಗಳಿಂದ ಆಗಿದೆ ಅಂತ ಅರ್ಥ ಅಂದರೆ ಅದು ಒಂದೇ ರೀತಿಯ ಗುಣಗಳನ್ನು ಹೊಂದಿರುತ್ತದೆ, ಅದನ್ನು ನಾವಲ್ಲಿ ಶುದ್ಧ ವಸ್ತು ಅಂತ ಕರಿತೀವಿ. ಉದಾಹರಣೆ, ನಾವೇನಾರ ಯಾವುದನ್ನು ಹಾಲನ್ನು ತಗೊಂಡ್ರೆ ಹಾಲನ್ನು ಶುದ್ಧ ಹಾಲು ಅಂತ ಕರೀಲಿಕ್ಕೆ ಆಗ್ತಾ ಇಲ್ಲ. ಹಾಲಿನ ಒಬ್ಬ ವಿಜ್ಞಾನಿ ಪ್ರಕಾರ ಅಥವಾ ನಾವು ವೈಜ್ಞಾನಿಕವಾಗಿ ಶುದ್ಧ ಅಂದರೆ ಅರ್ಥ ಏನು ಅಲ್ವಾ? ಶುದ್ಧ ಅಂದರೆ ಒಂದು ರೀತಿಯಾದಂಥ ಕಣಗಳಿಂದ ಆಗಿರಬೇಕು ಅಂತ ಹೇಳಿದ್ವಿ. ಹಾಗಾದರೆ ಹಾಲು ಒಂದು ರೀತಿಯ ಕಣಗಳಿಂದ ಆಗಿದೆಯಾ? ಅದರಲ್ಲಿ ಶರ್ಕರಾಂಶ ಇದೆ, ನೀರಿದೆ, ಪ್ರೋಟೀನ್ ಇದೆ, ಕೊಬ್ಬಿನಂಶ ಇದೆ, ಹೌದಾ? ಇಷ್ಟು ಬೇರೆ ಬೇರೆ ಘಟಕಗಳು ಎಲ್ಲ ಒಳಗೊಂಡಿದ್ದಾರೆ. ಇಲ್ಲಿ ನಾವು ವಿಜ್ಞಾನದಲ್ಲಿ ಅಥವಾ ಒಬ್ಬ ವಿಜ್ಞಾನಿ ಅದರ ಶುದ್ಧ ಅಂತ ಕರೆಯೋಲ್ಲ. ಶುದ್ಧ ಅನ್ನೋ ಒಂದು ರೀತಿಯ ಕಣಗಳಿಂದ ಮಾತ್ರ ಆಗಿರಬೇಕು ಅನ್ನೋದು ಅವರು ಹೇಳ್ತಾರೆ. ಅದಕ್ಕೆ ವಸ್ತುವನ್ನು ಶುದ್ಧ ವಸ್ತು ಅಂತ ಅವಾಗ ಮಾತ್ರ ಅದಕ್ಕೆ, ಇಲ್ಲ ಅಂದರೆ ಅದು ಹಲವಾರು ಕಣಗಳಿಂದ ಆಗಿದ್ರೆ ಅದನ್ನು ನಾವು ಏನಂತ ಕರೆಯಲ್ಲ, ಶುದ್ಧ ವಸ್ತು ಅಂತ ಕರೆಯಲ್ಲ. ಹಾಗಾದರೆ ಶುದ್ಧ ವಸ್ತು ಅಂದರೆ ಇಲ್ಲಿ ಆ ವಸ್ತುವಿನಲ್ಲಿರುವ ಘಟಕಾಂಶಗಳೆಲ್ಲ ಒಂದೇ ರೀತಿ ಇದ್ದು ಒಂದೇ ರೀತಿಯಾದ ರಾಸಾಯನಿಕ ಗುಣವನ್ನು ಪ್ರದರ್ಶಿಸ್ತಾ ಇದ್ದರೆ ಅಥವಾ ಹೊಂದಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಶುದ್ಧ ವಸ್ತು ಅಂತ ಕರಿತೀವಿ. ಹಾಗೆ ನೋಡಿದ್ರೆ ನಾವು ನೋಡುವಂಥ ಬಹುತೇಕ ನಾವು ಬಳಸ್ತಾ ಇರುವಂಥದ್ದು ಅದು ಗಾಳಿ ಇರ್ಬೋದು, ನೀರಿರ್ಬೋದು, ಯಾವುದೇ ಆಹಾರ ಪದಾರ್ಥಗಳಿರ್ಬೋದು, ಹೌದಾ, ಔಷಧಿಗಳಿರ್ಬೋದು, ಇವೆಲ್ಲವೂ ಶುದ್ಧ ಅಂತ ಕರೀಲಿಕ್ಕಾಗ್ತಾ? ನನಗೆ ಒಂದು ಶುದ್ಧ ಗಾಳಿ ಸಿಗ್ತಾ ಇಲ್ಲ ಅಂತ ಕರಿತೀವಿ, ಶುದ್ಧ ನೀರು ಸಿಗ್ತಿಲ್ಲ ಅಂತ ಕರಿತೀವಿ. ಜನರಲ್ಲಿ ನಮ್ಮ ಅರ್ಥ ಶುದ್ಧ ಅಂದರೆ ಕಲ್ಮಶರಹಿತ ಆಗಿರಬೇಕು, ರೋಗಾಣು ರಹಿತ ಆಗಿರಬೇಕು ಅಂತ ಗಾಳಿಗೆ ಶುದ್ಧ ಗಾಳಿ, ಅಥವಾ ಅಂಥ ಕಲ್ಮಶರಹಿತ ನೀರಿಗೆ ನಾವು ಶುದ್ಧ ನೀರು ಅಂತ ಕರಿತೀವಿ. ವಿಜ್ಞಾನದಲ್ಲಿ ಈ ಥರ ಕರೆಯಲ್ಲ,
ಅದು ಕೂಡ. ಹಾಗಾದರೆ ನಾವು ಬಳಸ್ತಾ ಇರುವಂಥ ಎಲ್ಲ ರೀತಿಯ ವಸ್ತುಗಳು ಕೂಡ ಏನಂತ ಹೇಳ್ಬೋದು ಮಕ್ಕಳೇ, ಅವೆಲ್ಲ ಮಿಶ್ರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಮಿಶ್ರಣಗಳು. ಕಾರಣ ಒಂದಕ್ಕಿಂತ ಹೆಚ್ಚು ರೀತಿಯಾದ ಘಟಕಗಳಿಂದ ಆಗಿದೆ. ಕರೆಕ್ಟ್ ಅಲ್ವಾ? ಹೌದು. ಇದನ್ನ ನಾವೇನಂತ ಕರಿತೀವಿ? ಮಿಶ್ರಣ ಅಂತ ಕರಿತೀವಿ. ಯಾವುದನ್ನ? ಒಂದಕ್ಕಿಂತ ಹೆಚ್ಚು ಘಟಕಗಳನ್ನು ಹೊಂದಿರುವಂಥದ್ದನ್ನ, ಅದನ್ನ ನಾವು ಏನಂತ ಕರಿತೀವಿ? ಮಿಶ್ರಣ ಅಂತ ಕರಿತೀವಿ. ಉದಾಹರಣೆಗೆ ಒಂದು ನೀರಿಗೆ ಅದರಲ್ಲಿ ನಾವೀಗ ಅದರಲ್ಲಿ ಬರೀ ಒಂದು ರೀತಿಯ ಘಟಕಗಳಿಂದ ಆಗಿಲ್ಲ. ಇದಕ್ಕೆ ಮತ್ತೇನೋ ಸೇರಿದಾಗ ಅಥವಾ ಒಂದು ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಉಪ್ಪನ್ನು ಸೇರಿಸಿದಾಗ ಅದನ್ನು ನಾವೀಗ ಏನು ಹೇಳ್ತೀವಿ? ನೀರಿಗೆ ಉಪ್ಪು ಅಥವಾ ಸಕ್ಕರೆ ಬೆರೆತಿದೆ ಅಂತ ಹೇಳಿದಾಗ ಇದನ್ನು ನಾವೇನು ಹೇಳ್ತೀವಿ? ಮಿಶ್ರಣ. ಹೌದಲ್ವಾ? ಇಲ್ಲಿ ಏನಾಯಿತು? ಒಂದಕ್ಕಿಂತ ಹೆಚ್ಚು ವಸ್ತುಗಳು ಆಗಿದೆ ಅಂತ ಹೇಳ್ತೀವಿ. ಈಗ ನಾವು ಅದನ್ನು ಸುಲಭವಾಗಿ ಬೇರ್ಪಡಿಸ್ಬೋದು ಕೂಡ ಅಂತ. ನಾವೀಗ ಮೆದು ಪಾನೀಯ ಅಥವಾ ಮಣ್ಣು ಏಕೆ ಒಂದೇ ರೀತಿಯ ವಸ್ತುಗಳಲ್ಲ? ವಸ್ತುವಿನ ಆಕಾರವು ಯಾವುದಾಗಿದ್ದರೂ ಅದು ಯಾವಾಗಲೂ ಒಂದೇ ಗುಣಲಕ್ಷಣವನ್ನು ಹೊಂದಿರುತ್ತದೆ. ಒಂದು ರೀತಿ ಇದ್ದರೆ ಅದು ಎಲ್ಲಿದ್ದರೂ ಹೇಗಿದ್ದರೂ ಒಂದೇ ಗುಣವನ್ನು ಪ್ರದರ್ಶಿಸಬೇಕು. ಹಾಗಾದರೆ ನಾವು ಮಣ್ಣನ್ನು ಹೇಳಬೇಕಾದ್ರೆ ಸಾಕಷ್ಟು ನೀವು ಭೌಗೋಳಿಕ ಇದರಲ್ಲಿ ಓದಬೇಕಾದ್ರೆ ಹೇಳ್ತೀರ, ಕಪ್ಪು ಮಣ್ಣು ಅಂತ ಹೇಳ್ಬೋದು, ಅದು ಬೇರೆ ಬೇರೆ ರೀತಿಯಾದಂತಹ ಕೆಂಪು ಮಣ್ಣು ಅಂತ ಹೇಳ್ತೀವಿ, ಬೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಈ ಥರ ವಸ್ತು ಮಣ್ಣಿನ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಮಣ್ಣಿನ ಗುಣ ನಾವು ಬೇರೆ ಬೇರೆ ಯಾಕೆ ಹೇಳ್ತೀವಿ? ಅದರ ಜೊತೆಗೆ ಸೇರಿರುವಂತಹ ಆ ಘಟಕಗಳ ಆಧಾರದ ಮೇಲೆ ಮಣ್ಣಿನ ಸ್ವಭಾವವನ್ನು ಕೂಡ ಬದಲಾಗುತ್ತೆ. ಹೌದಲ್ವಾ? ಇದು ನಾವೇನಂತ ಕರಿತೀವಿ? ಮಿಶ್ರಣ ಅಂತ ಕರಿತೀವಿ. ಈಗೊಂದು ಈ ಮಿಶ್ರಣದ ವಿಧಗಳೇನು? ಆ ಮಿಶ್ರಣದ ವಿಧಗಳನ್ನು ತಿಳಿಲಿಕ್ಕೆ ಒಂದು ಚಟುವಟಿಕೆ ನೋಡೋಣ. ನಮ್ಮ ಪಠ್ಯಪುಸ್ತಕದಲ್ಲಿ ಚಟುವಟಿಕೆ 2.1 ಚಟುವಟಿಕೆ 2.1 ಪುಟ ಸಂಖ್ಯೆ 21. ಒಂದು ಮಕ್ಕಳೇ, ನಿಮಗೊಂದು ಚಟುವಟಿಕೆ ಇದೆ ನೋಡಿ. ಈ ಮಿಶ್ರಣವನ್ನು ಉಂಟು ಮಾಡುವಂತಹ ಘಟಕಗಳ ಸ್ವಭಾವದ, ಆ ಮಿಶ್ರಣವನ್ನು ಉಂಟು ಮಾಡುವ ಘಟಕಗಳ ಸ್ವಭಾವದ ಮೇಲೆ ಈ ವಿವಿಧ ರೀತಿಯ ಮಿಶ್ರಣಗಳನ್ನು ನಾವು ಹೇಗೆ ಪಡೆಯಬಹುದು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಈಗ 4 ಗುಂಪುಗಳಾಗಿ ವಿಂಗಡಿಸಿದ್ರೆ, ಒಂದು ಎ, ಮತ್ತೊಂದು ಬಿ, ಸಿ ಮತ್ತು ಡಿ ಅಂತ ನೋಡಿ. ಈಗ ನಾವೇನು ಮಾಡ್ತೀವಿ? ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ 50 ml ನೀರು ಮತ್ತು 1 ಚಮಚ ತಾಮ್ರದ ಸಲ್ಫೇಟ್ ಪುಡಿ ಹೊಂದಿರುವ ಬೀಕರ್, ಒಂದು ಬೀಕರ್ 50 ml ನೀರು ಪ್ಲಸ್ 1 ಚಮಚ ತಾಮ್ರದ ಸಲ್ಫೇಟ್. ಯಾರು ಕೊಡೋಣ? ಇದು ಗುಂಪು ಏನು. ಮತ್ತು ಅದೇ ಗುಂಪು ಬಿನವರಿಗೆ ಏನು ಕೊಡೋಣ? ನೀರು ಮತ್ತು 2 ಚಮಚ ತಾಮ್ರದ ಸಲ್ಫೇಟ್ ಪುಡಿ. ಬಿನವರದೊಂದು ಬೀಕರ್ 50 ml ನೀರು ಪ್ಲಸ್ 2 ಚಮಚ ತಾಮ್ರದ ಸಲ್ಫೇಟ್ ಪುಡಿ. ನೆಕ್ಸ್ಟ್ ನೋಡಿ,
ಈಗ ಸಿ ಮತ್ತು ಡಿ ವಿವಿಧ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಸಾಮಾನ್ಯ ಉಪ್ಪು ಇವುಗಳ ಮಿಶ್ರಣವನ್ನು ತೆಗೆದುಕೊಳ್ಳಲಿ. ಇವರು ಏನು ಮಾಡಿ ವಿವಿಧ ಪ್ರಮಾಣ ಇವ್ರಿಗೊಂದು ಬೇಕ ನೀರು ಕೊಡೋಣ. ವಿವಿಧ ಪ್ರಮಾಣದ ತಾಮ್ರದ ಸಲ್ಫೇಟ್ ಪುಡಿ ಪ್ಲಸ್ ಪೊಟ್ಯಾಷಿಯಂ ಪರಮಾಣು KMnO3 ಪೊಟ್ಯಾಷಿಯಂ ಪರಮಾಂಗನೇಟ್, ಇನ್ನು ತಾಮ್ರದ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ಇಲ್ಲಿ ಕೊಡಿ. ಇಲ್ಲಿ ಏನಾಗಿದೆ ವಿವಿಧ ಪ್ರಮಾಣದಲ್ಲಿ ಅಂತ ಹೇಳಿ ಸಿ ಮತ್ತು ಡಿ ನಾವು ವಿವಿಧ ತಾಮ್ರದ ಸಲ್ಫೇಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಸಾಮಾನ್ಯ ಉಪ್ಪು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. Cl ಇದು ಅಥವಾ NaCl ಸೋಡಿಯಂ ಕ್ಲೋರೈಡ್ ಇದನ್ನ ಸಾಮಾನ್ಯ ಉಪ್ಪು ಅಂತ ನೋಡೋಣ. ಈಗ ನೀವು ಬೇರೆ ಬೇರೆ ತಂಡದವರು ತಂಡದವರು ಏನು ಕೊಟ್ಟಿದ್ದೇನೆ, ನೀರು ಮತ್ತು 1 ಚಮಚ ತಾಮ್ರದ ಸಲ್ಫೇಟ್. ತಂಡ ಬಿನವರಿಗೆ ನೀರು 2 ಚಮಚ ತಾಮ್ರದ ಸಲ್ಫೇಟ್. ಇವರಿಗೆ ಬೇರೆ ಬೇರೆ ಪ್ರಮಾಣದ್ದು 1 ಚಮಚ ಅಥವಾ ತಾಮ್ರದ ಸಲ್ಫೇಟ್, 1 ಚಮಚ KMnO ಅಥವಾ ಅದಕ್ಕೆ ಬೇರೆ ಬೇರೆ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಬಣ್ಣ ಮತ್ತು ಸಂರಚನೆಯ ಏಕರೂಪತೆಯನ್ನು ವೀಕ್ಷಿಸಿ ವರದಿ ಮಾಡಿ ಅಂತ ಹೇಳಿ. ಅದರ ಬಣ್ಣ ಮತ್ತು ಏಕರೂಪತೆ ನೋಡೋಣ. ಇವನ್ನ ಹಾಕಿದಾಗ ಯಾವ ರೀತಿಯಾದ ಬಣ್ಣ ಬರುತ್ತೆ ಮತ್ತು ಅದರ ಸಂರಚನೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದು ನಮಗೆ ಗುಂಪು ಏನು ಬಿನವರು ಏನು ಮಾಡ್ತಾರೆ, 50 ml ಈ ತಾಮ್ರದ ಸಲ್ಫೇಟ್ ಪುಡಿಯಕ್ಕೆ ಗಾಜಿನ ಕಡ್ಡಿಯಿಂದ ಏನು ಮಾಡ್ತಾರೆ ಕಲಿಸ್ತಾರೆ. ಇವರು ಕೂಡ ಅಷ್ಟೇ 2 ಚಮಚ ತಾಮ್ರದ ಸಲ್ಫೇಟ್ ಪುಡಿ ಮತ್ತು 1 ಚಮಚ 50 ml ನೀರಿಗೆ ಹಾಕ್ತಾರೆ. 1 ಚಮಚ ಹಾಕಿ ಕಲಿಸ್ತಾರೆ. ಏನು ಗಮನಿಸ್ತೀರಾ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಿದಾಗ ಬಣ್ಣ ಯಾವ್ದು ಬರುತ್ತೆ, ಇಲ್ಲಿ ಏನು ವ್ಯತ್ಯಾಸ ಬರುತ್ತೆ ಆ ಬರುವಂಥ ಇಲ್ಲಿ ನೀಲಿ ಬಣ್ಣದಲ್ಲಿ ಇಲ್ಲಿ 2 ಚಮಚ ಆಗಿರೋದ್ರಿಂದ ಆ ಗಾಢತೆ ಏನಾಗಿದೆ ಜಾಸ್ತಿ ಇದೆ. ಬಣ್ಣದಲ್ಲಿ ಗಾಢತೆ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಲ್ವಾ. ಇಲ್ಲಿ ಹೆಚ್ಚಿಗೆ ಕಣಗಳು ಕರಗಿರೋದ್ರಿಂದ ಅದರ ಬಣ್ಣದ ಸಾಂದ್ರತೆ ಅಥವಾ ನಾವೇನಿರ್ತೀವಿ ಎ ಮತ್ತು ಬಿ ಏಕರೂಪ ಸಂಯೋಜನೆ ಹೊಂದಿರುವಂಥ ಮಿಶ್ರಣಗಳು. ಈ ರೀತಿಯ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಅಥವಾ ದ್ರಾವಣಗಳು ಎನ್ನುತ್ತೇವೆ. ಇವೆರಡಕ್ಕೂ ನಾವು ಸಮರೂಪ ಮಿಶ್ರಣ ಅಂತ ಕರೀತೀವಿ. ಎ ಮತ್ತು ಬಿಗಳು ಈ ರೀತಿಯ ಮಿಶ್ರಣಗಳನ್ನು ಸಮ ಅಥವಾ ದ್ರಾವಣಗಳು ಎನ್ನುತ್ತೇವೆ. ಈ ರೀತಿಯ ಮಿಶ್ರಣಗಳಿಗೆ ಇನ್ನಿತರ ಉದಾಹರಣೆ ಅಂದರೆ ನೀರಿಗೆ ಉಪ್ಪನ್ನು ಅಥವಾ ಸಕ್ಕರೆಯನ್ನು ಬೆರೆಸೋದು, ಅದು ಕೂಡ ಹೇಳ್ತೀವಿ ಸಮರೂಪ ಮಿಶ್ರಣ ಅಥವಾ ಏಕರೂಪ ಮಿಶ್ರಣ. ಅದೇ ರೀತಿ 2 ಗುಂಪುಗಳಿಗೆ ನಾವು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಪಡೆದಿದ್ದಾಗ್ಯೂ 2 ಗುಂಪುಗಳ ತಾಮ್ರದ ಸಲ್ಫೇಟ್ ದ್ರಾವಣ ಬಣ್ಣದ ಗಾಢತೆಯು ಬೇರೆಯಾಗಿದೆ. ಇಲ್ಲಿ 2 ತಾಮ್ರದ ಸಲ್ಫೇಟ್ ಇದೆ, ಆದರೆ ಅವುಗಳ ಗಾಢತೆಯಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ 1 ಚಮಚ ತಾಮ್ರದ ಸಲ್ಫೇಟ್ ಹಾಕಿದ್ವಿ, ಅಲ್ಲಿ ಬಣ್ಣ ಸ್ವಲ್ಪ ಗಾಢತೆ ಕಡಿಮೆ ಇತ್ತು. 2 ಚಮಚ ತಾಮ್ರದ ಸಲ್ಫೇಟ್ ಹಾಕಿದ್ರಿಂದ ಬಣ್ಣದ ಗಾಢತೆ ಅಥವಾ ಬಣ್ಣದ ತೀವ್ರತೆ ಏನಾಗಿತ್ತು ಹೆಚ್ಚಾಗಿತ್ತು. ಇದರಿಂದ ಸಮರೂಪ ಮಿಶ್ರಣವು ವಿವಿಧ ಸಂಯೋಜನೆಯನ್ನು ಹೊಂದಿರಬಹುದು ಎಂದು ತಿಳಿಯುತ್ತದೆ. ಮಕ್ಕಳೇ, ಹಾಗಾದರೆ ಸಿ ಮತ್ತು ಡಿ ಗುಂಪಿನವರು
ಸಿ ಮತ್ತು ಡಿ ಗುಂಪಿನವರು ಪಡೆದಿರುವ ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನು ಒಳಗೊಂಡಿದೆ. ಇಂತಹ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಎನ್ನುತ್ತೇವೆ. ನಾವು ಒಂದಕ್ಕಿಂತ ಹೆಚ್ಚು ಇಲ್ಲಿ ಸೇರಿಸಿದ್ದೇವೆ. ಇಲ್ಲಿ ಒಂದು ರೀತಿಯಂತ ಗುಣ ಇಲ್ಲ, ಅದಕ್ಕೆ ಏನಿದೆ ಅಸಮರೂಪ ಮಿಶ್ರಣಗಳು. ಅಸಮರೂಪ ಮಿಶ್ರಣಗಳು ಅಂತ ಕರೀತಾರೆ. ಅಸಮರೂಪ ಮಿಶ್ರಣಗಳು ಅಲ್ವಾ. ಇಲ್ಲಿ ನಮಗೆ ಒಂದು ರೀತಿಯಾದಂತಹ ಗುಣ ಇಲ್ಲ. ಅಲ್ಲಿ ತಾಮ್ರದ ಸಲ್ಫೇಟ್ ಕೂಡ ಇದೆ, KMnO4 ಅಥವಾ ಉಪ್ಪಿನ ಕಣಗಳು ನಾವು ಹಾಕಿದ್ದೀವಿ. ಹೆಚ್ಚಿಗೆ ರೀತಿಯ ಘಟಕಗಳು ಇರೋದ್ರಿಂದ ಇದನ್ನು ಅಸಮರೂಪ ಮಿಶ್ರಣ ಅಂತ ಕರೀತೀವಿ. ಹೀಗೆ ಈ ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆ ನೋಡಿ. ಸೋಡಿಯಂ ಕ್ಲೋರೈಡ್ ಕಬ್ಬಿಣ ಚೂರಿನ ಮಿಶ್ರಣ, ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣದ ಚೂರುಗಳ ಮಿಶ್ರಣ. ಹಾಗೆಯೇ ಉಪ್ಪು ಮತ್ತು ಸಲ್ಫರ್ ಮಿಶ್ರಣ, ತೈಲ ಮತ್ತು ನೀರಿನ ಮಿಶ್ರಣ, ಇದೆಲ್ಲ ಉದಾಹರಣೆಗಳು. ಮತ್ತೆ ನಾನು ಮತ್ತೊಮ್ಮೆ ಬರೀತೀನಿ ಅವನ್ನ ನೋಡಿ. ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಬರೀತೀನಿ. ಅಸಮರೂಪ ಮಿಶ್ರಣ ಅಂತ ಕರೀತಾರೆ. ಅಸಮರೂಪ ಮಿಶ್ರಣ. ಇಲ್ಲಿ ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ನೀರು ಪ್ಲಸ್ ಉಪ್ಪು ಅಥವಾ ಸಕ್ಕರೆ, ಉಪ್ಪು ಅಥವಾ ನೀರಿಗೆ ಉಪ್ಪು ಅಥವಾ ಸಕ್ಕರೆಯನ್ನು ಬೆರೆಸಿದಾಗ ನಾವು ಅದನ್ನು ಏನು ಕರಿತೀವಿ? ಸಮರೂಪ ಮಿಶ್ರಣ ಅಂತ ಕರಿತೀವಿ. ಹಾಗೆ ಆದರೆ ಇಲ್ಲಿ ಒಂದು ರೀತಿಯ ಗುಣಗಳು ಇರ್ತವೆ, ಹೌದಲ್ವಾ? ಇದು ನೀರಿಗೆ ಉಪ್ಪು ಹಾಕಿದ್ರೆ ಉಪ್ಪಿನ ಗುಣ ಅಥವಾ ನೀರಿಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆ ಗುಣ, ಅದು ಸಮರೂಪ ಮಿಶ್ರಣ. ಹಾಗಾದರೆ ಅಸಮರೂಪಕ್ಕೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣದ ಚೂರು, ಸೋಡಿಯಂ ಕ್ಲೋರೈಡ್ ಪ್ಲಸ್ ಜೊತೆಗೆ ಕಬ್ಬಿಣದ ಚೂರು. ಎರಡನೇ ಉದಾಹರಣೆ ಉಪ್ಪು ಮತ್ತು ಸಲ್ಫರ್ ಮಿಶ್ರಣ, ಉಪ್ಪು ಮತ್ತು ಸಲ್ಫರ್ ಮಿಶ್ರಣ, ತೈಲ ಮತ್ತು ನೀರು, ಇವು ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆಗಳು. ಇವು ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಚಟುವಟಿಕೆ 2.2 ಅದೇ ಪುಟದಲ್ಲಿ ನಮಗೆ ಮತ್ತೊಂದು ಚಟುವಟಿಕೆ ಇದು ಗೊತ್ತಾಯ್ತಲ್ಲ. ಈಗ ನಮ್ಮ ತರಗತಿಯನ್ನು A, B, C, D ಗುಂಪುಗಳಾಗಿ ವಿಭಜಿಸಿಬಿಟ್ಟು ನಾವು ಪ್ರತಿಯೊಂದಕ್ಕೂ ಕೂಡ ಗುಂಪು Aಗೆ ತಾಮ್ರದ ಸಲ್ಫೇಟುಗಳು, ಗುಂಪು Bಗೆ 1 ಚಮಚ ತಾಮ್ರದ ಸಲ್ಫೇಟು, ಗುಂಪು Cಗೆ ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟು ಮತ್ತು D ಗುಂಪಿಗೆ ಹಾಲಿನ ಹನಿಗಳು ಅಂತ ಹೇಳಿ ತಾಮ್ರದ ಸಲ್ಫೇಟು. ಈಗ A, B, C ಮತ್ತು D ಮತ್ತೆ ನೀವು ಏನೇನು ಕೊಡೋಣ?
ಒಂದೊಂದು ಬೀಕರ್, ಒಂದೊಂದು ಬೀಕರ್ ಕೊಟ್ಬಿಟ್ಟು ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಚಟುವಟಿಕೆಯಲ್ಲಿ ಸಿ ಗುಂಪವ್ರಿಗೆ ತಾಮ್ರದ ಸಲ್ಫೇಟ್ 2, ಬಿ ಗುಂಪವ್ರಿಗೆ 1 ಚಮಚ ತಾಮ್ರದ ಸಲ್ಫೇಟ್, ಮತ್ತೆ ಇವ್ರಿಗೆ ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ, ಓಕೆ. ಇವ್ರಿಗೆ ಹಾಲು, ಓಕೆ. ಈಗ ಏನ್ ಮಾಡಿ, ನೀವು 4 ತಂಡದವರು ಏನ್ ಮಾಡಿ, ನಾನು ಕೊಟ್ಟಿರುವಂಥ ನೀರಿಗೆ ತಾಮ್ರದ ಸಲ್ಫೇಟ್ ಹಾಕಿ, ಇವರು ಕೂಡ 1 ಚಮಚ ತಾಮ್ರದ ಸಲ್ಫೇಟ್ ಪುಡಿಯನ್ನು ಹಾಕಿ, ಇವರು ಗೋಧಿ ಹಿಟ್ಟು ಹಾಕಿ, ಇವರು ಹಾಲನ್ನು ಹಾಕಿ ಅವರು ಬೆರೆಸಿ ಗಾಜಿನ ಕಟ್ಟೆಯಿಂದ ಚೆನ್ನಾಗಿ ಕಲಕಿ ಮಿಶ್ರಣವನ್ನು ಗಮನಿಸ್ಬೇಕು, ಕಣಗಳು ಕಾಣಿಸುತ್ತವೆಯೇ ಅಂತ ಹಾಕಬೇಕು. ಓಕೆ. ಬೀಕರ್ನಲ್ಲಿರುವಂತಹ ಮಿಶ್ರಣವನ್ನು ಹಾಯುವಂತೆ ನಾವು ಬೆಳಕನ್ನು ಹಾಯಿಸಿದಾಗ ಅದನ್ನು ಮುಂಭಾಗದಲ್ಲಿ ವೀಕ್ಷಿಸಿ ಕಣಗಳು ಕಾಣಿಸುತ್ತವೆಯೇ ಎಂದು ಮತ್ತೆ ನಾವೇನು ಮಾಡಬೇಕು, ವೀಕ್ಷಿಸಬೇಕು. ಈಗ ನೋಡಿ, ನಾವು ಕಲಸಿದಾಗ ಮಿಶ್ರಣವನ್ನು ಎಲ್ಲ ಬಿಟ್ಬಿಟ್ಟು ಕಣಗಳನ್ನು ಇಟ್ಬಿಟ್ಟು ಕೆಲವು ನಿಮಿಷಗಳ ಕಾಲ ಹಾಗೇ ಇಟ್ಟು ಆ ಸಮಯದಲ್ಲಿ ಉಪಕರಣಗಳ ತೋರಿಸಿ ಮಿಶ್ರಣವನ್ನು ಸ್ಥಿರವಾಗಿರುವಂತೆ ಕಣಗಳು ಸ್ವಲ್ಪ ಸಮಯ ಹಾಗೆ ಇಟ್ಟಾಗ ಕಣಗಳು ತಳ ಸೇರುತ್ತವೆ. ಈಗ ಮಿಶ್ರಣವನ್ನು ಕಾಗದದ ಮೂಲಕ ಸೋಸೋಣ. ಏನಾದರೂ ವ್ಯತ್ಯಾಸ ಕಾಣುತ್ತದೆ ಅಂತ ನೋಡ್ತದೆ. ಎ ಮತ್ತು ಬಿ ಗುಂಪುಗಳ ದ್ರಾವಣ ಪಡೆದಿವೆ. ಈಗ ಎ ಪೂರ್ತಿ ಕರಗಿದೆ, ಬಣ್ಣ ಬಂದಿದೆ. ಇದನ್ನು ಕಾಗದ ಮುಖಾಂತರ ಸೋಸುವುದು ಅಥವಾ ಏನಾದರೂ ನನ್ನ ಕಣಗಳು ಕಾಣ್ತವಂತ ನೋಡಿದ್ರು ಕೂಡ ಯಾವುದೇ ಕಣಗಳು ಕಾಣುವುದಿಲ್ಲ. ನಮಗೆ ಅದರಲ್ಲಿ ಬೆರಕೆಯಾಗಿರುವಂಥ ಕಣಗಳು ಪ್ರತ್ಯೇಕವಾಗಿ ಕಾಣುವುದಿಲ್ಲ. ಅದನ್ನು ಕಾಗದದ ಮೂಲಕ ನಾವು ಫಿಲ್ಟರೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ಬೀಕರ್ಗೆ ಒಂದು ಆಲಿಕೆಯನ್ನು ಅರ್ಥ ಆಯ್ತಾ ನಾವು ಉಲ್ಟ ಇಟ್ಬಿಟ್ಟು ಫಿಲ್ಟರ್ ಪೇಪರ್ ಇಟ್ಟು ನಾವೇನು ಮಾಡಬೇಕು, ಸೋಸಿದಾಗ ಬರುವಂಥ ಏನಾದರೂ ಕಣಗಳು ಉಳಿದು ಸಿಗುತ್ತಾ, ಸೋಸಿದಾಗ ಏನಾದರೂ ಕಣಗಳು ಪ್ರತ್ಯೇಕ ಆಗುತ್ತಾ? ಎ ಮತ್ತು ಬಿ ಬೀಕರ್ನಲ್ಲಿರುವಂತಹ ಕಣಗಳು ಅಲ್ಲಿ ಪ್ರತ್ಯೇಕವಾಗಿ ಕಾಣುವುದೂ ಇಲ್ಲ. ನಮಗೆ ಸೋಸುವಿಕೆಯಿಂದಲೂ ಕೂಡ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗಲ್ಲ. ಮಕ್ಕಳೇ, ಸಿ ಗುಂಪಿನಲ್ಲಿ ನಿಲಂಬಿತ ಮಿಶ್ರಣಗಳನ್ನು ಪಡೆದಿದೆ. ಅದನ್ನು ಸುಂದರ ಪುಡಿಯನ್ನಾಗಿರ್ತೀವಿ. ಅದು ಅದರಲ್ಲಿ ನಾವು ಉದಾಹರಣೆಪಟ್ಟಂತಹ ಸಣ್ಣ ಕಣಗಳನ್ನು ನೋಡುವುದು. ಅದಕ್ಕೆ ನಿಲಂಬಿತ ಕಣಗಳು ಅಂತ ಹೇಳ್ತೀವಿ. ನಿಲಂಬಿತ ಕಣಗಳು ಅಂತ ಯಾವ್ದಾದ್ರು ಕಾಣ್ತವೆ? ಗೋಧಿ ಹಿಟ್ಟು ಅಥವಾ ಈ ಸುಣ್ಣದ ಪುಡಿಯನ್ನು ಬೆಳೆಸಿರುವಂಥ ಸಿ ಗುಂಪಲ್ಲಿ ನಮಗೆ ಈ 3ನೇ ಬೀಕರಲ್ಲಿ ಏನಿರ್ತವೆ ಕಾಣ್ತವೆ. ಯಾವುದರಲ್ಲಿ? ಬೀಕರ್ ಸಿ. ನೆಕ್ಸ್ಟ್ ಇವನ್ನ ನಾವು ನಿಲಂಬಿತ ಕಣಗಳು ಅಂತ ಕರಿತೇವೆ. ಸಣ್ಣ ಸಣ್ಣ ಕಣಗಳನ್ನು ನಾವಿಲ್ಲಿ ಕಾಣ್ತೇವೆ. ಹೌದಲ್ವಾ? ನಂತರ ಈ ಕಣಗಳನ್ನು ಹಾಗೆ ಬಿಟ್ಟಾಗ, ಈ ಬೀಕರನ್ನು ಹಾಗೆ ಬಿಟ್ಟರೆ ಕಣಗಳು ಕೂಡ ನಾವು ತಳ ಸೇರಿರುತ್ತೆ. ಸೋಸುವಿಕೆಯ ಮುಖಾಂತರನೂ ಕೂಡ ನಾವು ಫಿಲ್ಟರ್ ಪೇಪರ್ ಮೇಲೆ ಕಣಗಳನ್ನು, ಸುಣ್ಣದ ಪುಡಿಯ ಕಣಗಳನ್ನು ಅಥವಾ ಗೋಧಿ ಹಿಟ್ಟಿನ ಪುಡಿಯ ಕಣಗಳನ್ನು ನಾವು ಗುರುತಿಸ್ಬೋದು ಸೀನಲ್ಲಿ. ಮತ್ತು ಆ ಕಣಗಳು ಪ್ರತ್ಯೇಕರು ಮಾಡಬಹುದು. ನೋಡಿ, ಯಾವ ದ್ರಾವಣದಲ್ಲಿ? ಸಿ ದ್ರಾವಣದಲ್ಲಿ. ನಿಲಂಬಿತ ಕಣಗಳು ಇರುವಂಥ ದ್ರಾವಣದಲ್ಲಿ ಕಣಗಳನ್ನು ನಾವೇನು ಮಾಡ್ಬೋದು? ಪ್ರತ್ಯೇಕ ಮಾಡಬಹುದು. ಹಾಗೆ ನೆಕ್ಸ್ಟ್ ಕೊನೆಯದಾಗಿ ಬಿ ಗುಂಪಿನ
ದ್ರಾವಣವನ್ನು ನಾವು ಇದನ್ನು ಏನು ಕರಿತೀವಿ, ಕಲಿಲ ದ್ರಾವಣ ಅಂತ ಕರಿತೀವಿ. ಕಲಿಲ ದ್ರಾವಣ. ಇದರಲ್ಲಿ ವಿಲಂಬಿತ ಮಿಶ್ರಣ ಇದೆ, ಇದರಲ್ಲಿ ಸಮಜಾತೀಯ ಮಿಶ್ರಣ ಇದ್ದು ಯಾವುದೇ ಕಣಗಳು ಕಾಣಿಸ್ತಾ ಇಲ್ಲ. ನೀವು ಗಮನಿಸ್ಬೇಕು ಮಕ್ಕಳೇ, 4 ದ್ರಾವಣಗಳಲ್ಲಿ ನಾವು ಹಾಕಿದ್ದೀವಿ, ಆದರೆ ಯಾವುದೇ ಕಣಗಳು ಕಾಣುವುದಿಲ್ಲ. ಕಣಗಳನ್ನು ಪ್ರತ್ಯೇಕ ಮಾಡಲಿಕ್ಕೂ ಆಗಲ್ಲ ಈ 2 ಸಂದರ್ಭಗಳಲ್ಲಿ. ಇಲ್ಲಿ ಕಣಗಳು ಕಾಣ್ತವೆ ಮತ್ತು ಕಣಗಳನ್ನು ಸೋಸುವಿಕೆಯ ಮುಖಾಂತರ ಪ್ರತ್ಯೇಕಿಸಬಹುದು. ಈ ದ್ರಾವಣದಲ್ಲಿ ಕಣಗಳನ್ನು ಗುರುತಿಸಬಹುದು ಮತ್ತು ಕಣಗಳನ್ನು ಪ್ರತ್ಯೇಕಿಸಬಹುದು. ಮತ್ತು ಇದರಲ್ಲಿ ಕಣಗಳನ್ನು ಗುರುತಿಸಲಿಕ್ಕಾಗಲ್ಲ, ಆದರೆ ಒಂದು 50 ml ಒಂದು ಚಮಚದಷ್ಟು ಹಾಲು ಹಾಕಿದ್ರೆ ಬೆಳ್ಳಿಗೆ ಬಣ್ಣ ಕಾಣ್ತಿದೆ, ನಮಗೆ ತಿಳಿಯಾದ ಬೆಳ್ಳಗಿನ ಬಣ್ಣ, ಆದರೆ ಕಣಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಕಣಗಳು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸೋಸುವಿಕೆಯ ಮುಖಾಂತರನು ಅಲ್ಲಿ ಪ್ರತ್ಯೇಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಏನೋ ಅದರಲ್ಲಿ ಕರಗಿದೆ ಅಥವಾ ದ್ರಾವಣ ಅಂತ ಹೇಳ್ತಾ ಇದ್ದೀವಿ. ಈ ಥರ ಕಣಗಳು ತುಂಬ ಚಿಕ್ಕದಿದ್ದು ಸೋಸುವಿಕೆಯಲ್ಲೂ ಪ್ರತ್ಯೇಕ ಆಗಲ್ಲ ಮತ್ತು ಅವರ ಗಮನಕ್ಕೂ ಕೂಡ ಬರಲ್ಲ. ಇಂತಹ ದ್ರಾವಣಕ್ಕೆ ನಾವು ಕಲಿಲ ದ್ರಾವಣ ಅಂತ ಕರಿತೀವಿ. ಕಲಿಲ ದ್ರಾವಣ ಹೇಗಿದೆ? ಕಲಿಲ ದ್ರಾವಣದಲ್ಲಿ ಕಣಗಳು ತುಂಬ ಚಿಕ್ಕದಾಗಿದ್ದು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಅದರ ಮುಖಾಂತರ ಸೋಸುವಿ ಮುಖಾಂತರ ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ನಾವೇನು ಹೇಳ್ತಾ ಇದ್ವಿ, ಈ ಒಂದು ಚಟುವಟಿಕೆಯಲ್ಲಿ ಎಲ್ಲರ ಮೂಲಕನೂ ಕೂಡ ನಾವೊಂದು ಟಾರ್ಚ್ ಮುಖಾಂತರವಾಗಿ ಬೆಳಕನ್ನು ಬಿಡೋಣ ಅಂತ ಹೇಳ್ತೀವಿ. ಬೆಳಕನ್ನು ಬಿಟ್ಟಾಗ ಸಣ್ಣ ರಥದ ಮುಖಾಂತರ ನಮ್ಗೆ ಏನಾಗುತ್ತೆ, ಆ ಬೆಳಕಿನ ಪಥ ಕಾಣಿಸುತ್ತದೆ ಮಕ್ಕಳೇ. ಬೆಳಕಿನ ಪಥ ಕಾಣಿಸುತ್ತದೆ. ಯಾವುದರಲ್ಲಿ? ಕಲಿಲ ದ್ರಾವಣದಲ್ಲಿ ಬೆಳಕಿನ ಪಥ ಕಾಣಿಸುತ್ತೆ. ಆದರೆ ಈ ಒಂದು ಸುಣ್ಣದ ಪುಡಿ ಹಾಕಿರೋದ್ರಲ್ಲಾಗಲಿ ಅಥವಾ ಸಮಜಾತೀಯ ದ್ರಾವಣ, ತಾಮ್ರದ ಸಪ್ರೇಟ್ ದ್ರಾವಣ ಹಾಕಿರೋದ್ರಲ್ಲಿ ಈ ಬೆಳಕಿನ ಪಥ ಕಾಣಿಸುವುದಿಲ್ಲ. ಹೌದಲ್ವಾ? ಹೀಗೆ ಅಂದರೆ ಬೆಳಕಿನ ಪಥ ಯಾವುದ್ರಲ್ಲಿ ಕಾಣಿಸ್ತಾ ಇದೆ? ಕಲಿಲದ ಪಥ. ಇದನ್ನ ಮೊಟ್ಟ ಒಂದು ಪಿಂಡಾಲ್ ಎನ್ನುವಂಥ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಅದಕ್ಕೆ ನಾವೇನಿದ್ವಿ, ಪಿಂಡಾಲ್ ಪರಿಣಾಮ. ಪಿಂಡಾಲ್ ಪರಿಣಾಮ ಏನು? ಪಿಂಡಾಲ್ ಪರಿಣಾಮ ಎಂದರೇನು? ಕಲಿಲದ ಕಣಗಳು ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸುವುದಕ್ಕೆ ನಾವೇಳ್ತೀವಿ, ಆ ಒಂದು ದ್ರಾವಣದಲ್ಲಿ ಬೆಳಕಿನ ಪಥ ಕಾಣುತ್ತದೆ. ಇದನ್ನ ಪಿಂಡಾಲ್ ಅಂದರೆ ಕಣಗಳು ಎಷ್ಟು ಚಿಕ್ಕದಿರುತ್ತೆ. ನಮ್ಗೆ ನೋಡಿ, ನಮ್ಮ ಮನೆಯಲ್ಲಿ ಅಥವಾ ಹೆಚ್ಚಿನ ಮನೆ ಇದ್ದರೆ ಅಥವಾ ಗುಡಿಸಲು ಮನೆಯಲ್ಲಿ ತುಂಬ ಚೆನ್ನಾಗಿ ಗಮನಕ್ಕೆ ಬರುತ್ತೆ. ಮತ್ತು ನಮ್ಮ ಈಗ ಸುತ್ತಮುತ್ತೆಲ್ಲ ಕಣಗಳಿದೆ, ಅದು ಧೂಳಿನ ಕಣಗಳು ಎಲ್ಲರೂ ಇದೆ. ಆದರೆ ನಮ್ಮ ಮನೆ ಕಡೆಯಿಂದ ಗಮನ ಬರ್ತಾ ಇತ್ತಾ? ಈಗೆಲ್ಲ ಬರ್ತಾ ಇದೆಯಾ? ಖಂಡಿತ ನೋಡಿ, ನಮ್ಮ ಮುಂದೆ ಎಷ್ಟು ಧೂಳಿನ ಕಣ ಬರ್ತಾ ಇಲ್ಲ. ಒಂದು ನಮ್ಮ ಹೆಂಚಿನ ಯಾವುದೋ ರಂಧ್ರದ ಮುಖಾಂತರ ಅಥವಾ ಗುಡಿಸದಲ್ಲಿ ಯಾವುದೋ ಸರಿ ಬೆಳಕಿನ ಒಂದು ಕಿರಣ ಬಂದಾಗ ಆ ಪಥ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಂದರೆ ಆ ಬೆಳಕು ಬಿದ್ದಾಗ ಈ ಕಣಗಳ ಮೇಲೆ ಬೆಳಕು ಬಿದ್ದು ಕಣಗಳ ಬೆಳಕನ್ನು ಪ್ರತಿಫಲಿಸುತ್ತವೆ. ಪ್ರತಿಫಲಿಸೋದ್ರಿಂದ ಏನಾಗುತ್ತೆ? ಪಥ ಕಾಣುತ್ತೆ. ಅದರಲ್ಲೂ ಹೊಗೆ ಅಂತದೇನಾದರೂ ಇದ್ದರೆ ಅಲ್ವಾ, ತುಂಬ ಚೆನ್ನಾಗಿ ಬೆಳಕಿರುತ್ತೆ, ಪ್ರತಿಫಲನ ಆಗುತ್ತೆ. ಇದಕ್ಕೆ ಪಿಂಡಾಲ್ ಪರಿಣಾಮ ಎನ್ನುತ್ತೇವೆ. ಹೀಗೆ ನಾವು ಇದನ್ನು ದ್ರಾವಣದ ಸಮಜಾತೀಯ ಮತ್ತು ಅಸಮಜಾತೀಯ ದ್ರಾವಣ ಅಂತ ಕರೀತೇವೆ. ಇನ್ನು ಈ ದ್ರಾವಣದ ವಿಧಗಳು, ಒಂದು ಅಥವಾ ಹೆಚ್ಚು ವಸ್ತುಗಳ ಮಿಶ್ರಣಕ್ಕೆ ನಾವು ದ್ರಾವಣ ಎನ್ನುತ್ತೇವೆ. ಒಂದು ಅಥವಾ ಹೆಚ್ಚು ವಸ್ತುಗಳ ಮಿಶ್ರಣಕ್ಕೆ ದ್ರಾವಣ ಎನ್ನುತ್ತೇವೆ. ಈ ದ್ರಾವಣದ ಗುಣಗಳು ಅಂದರೆ, ಇದು ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ಕಣಗಳ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ, ಕಣ್ಣಿಗೇನೆ ಕಾಣಿಸಲ್ಲ. ಹೌದಲ್ವಾ? ಕಣಗಳ ಗಾತ್ರ ಬಹಳ ಚಿಕ್ಕದಾಗಿರೋದ್ರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ. ಆದುದರಿಂದ ಬೆಳಕಿನ ಪಥವು ಏನಾಗುತ್ತೆ, ಬೆಳಕು ದ್ರಾವಣದಲ್ಲಿ ಕಂಡುಬರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ದ್ರಾವಣದಲ್ಲಿರುವ ಘಟಕಗಳನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ದ್ರಾವಣದ ಗುಣಗಳು ಅಂತ ಹೇಳ್ತಾರೆ. ದ್ರಾವಣದ ಗುಣಗಳು
ಓಕೆ ಮಕ್ಕಳು, ದ್ರಾವಣದ ಗುಣಗಳು ಅಂತ ಹೇಳ್ತೀವಿ. ಸರಿ ಅಲ್ವಾ? ಈ ನೆಕ್ಸ್ಟು ನಾವು ಭೌತಿಕವಾಗಿ ಒಂದು ಅಥವಾ ಹೆಚ್ಚು ವಸ್ತುಗಳನ್ನು ಸೇರಿಸಿದಾಗ ಯಾವುದೇ ಬರದೆ ಪ್ರತ್ಯೇಕವಾದಂಥ ಗುಣ ಇರುವಂಥವೇ ಮಿಶ್ರಣ ಇರುತ್ತೆ. ಹೊಸ ರೀತಿಯಾದಂಥ ಗುಣ ಇರುವಂಥ ಮಿಶ್ರಣ ಬರೋಲ್ಲ. ಆ ಥರ ಸೇರಿಸೋಕೆ ಏನಂತ ಕರಿತೀವಿ? ಮಿಶ್ರಣಗಳು ಅಂತ ಕರಿತೀವಿ. ಮಿಶ್ರಣಗಳಲ್ಲಿ ನಾವು ಮತ್ತೆ ನಿಲಂಬಿತ ಮಿಶ್ರಣ ಅಂತ ಇರ್ತೀವಿ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಮಕ್ಕಳೇ. ಈಗ ನಾವಿಲ್ಲಿವರೆಗೂ ಕೂಡ ದ್ರಾವಣ ಅರ್ಥ, ದ್ರಾವಣದ ವಿಧಗಳು ಮತ್ತು ದ್ರಾವಣದ ಗುಣಗಳ ಬಗ್ಗೆ ಮತ್ತು ಮಿಶ್ರಣಗಳ ಅರ್ಥಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ಮಿಶ್ರಣದ ವಿಧಗಳ ಬಗ್ಗೆ ನಾವು ಮತ್ತಷ್ಟು ಚರ್ಚೆ ಮಾಡೋಣ. ಅಲ್ಲಿ ಅವುಗಳ ಗುಣಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನೀಗ ಒಂದಷ್ಟು ಗೃಹ ಕಾರ್ಯವನ್ನು ನೀಡ್ತೇನೆ ಮಕ್ಕಳೇ. ಎಲ್ಲರೂ ಕೂಡ ಅದನ್ನು ಗೃಹ ಕಾರ್ಯ ಮಾಡ್ಕೊಂಡು ಬರಬೇಕು. ಸಮರೂಪ ಮತ್ತು ಸಮರೂಪವಲ್ಲದ ಮಿಶ್ರಣಗಳಿರುವ ಗೃಹ ಕಾರ್ಯ. ದ್ರಾವಣ ಎಂದರೇನು? ದ್ರಾವಣ ಎಂದರೇನು? ಸಮರೂಪ ಮತ್ತು ಸಮರೂಪವಲ್ಲದ ದ್ರಾವಣಗಳಿಗಿರುವ ವ್ಯತ್ಯಾಸ ತಿಳಿಸಿ. ಮೂರನೇದು, ಈ ದ್ರಾವಣಗಳ ಗುಣಗಳನ್ನು ಬರೆಯಿರಿ. ಮಕ್ಕಳೇ, ಈ ಒಂದು ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರಿಸಿಕೊಂಡು ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಅಧ್ಯಯನವನ್ನು ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು.